ಅಂತ ಕೆಲವರು ಹೋದಾರ. ಇದೇ ಕಂಪನಿಯವರು ಅವರು ನಾ ಸೆಕ್ಯುಲರ ಅಂತ ಹೊಂಟಾರಲ್ಲ, ಬುಡಕ್ಕನೇ ಬೆಂಕಿ ಹತ್ತದ, ಬುಡಕ್ಕನೇ ಬೆಂಕಿ ಬರುವಂಥ ಕಾಲ ಇನ್ನು ದೂರಿಲ್ಲ. ಸುನಾಮಿ ಅನ್ನುವಂಥದ್ದು ನಮ್ಮ ಬುಡಕ ಬರುವಂಥದ್ದು ದೂರಿಲ್ಲ. ಆ ಸೆಕ್ಯುಲರಿಸಮ್ ಅನ್ನ ದೂರ ಮಾಡಬೇಕಾಗಿತ್ತು, ಆ ತಲೆ ಒಳಗಿಂದ ಆ ಭಾವನಾ ತೆಗಿಬೇಕಾಗಿತ್ತು. ಅಂದ್ರೆ ಧರ್ಮಕ್ಕೆ ಕಂಟಕ ಬಂದಾಗ ನಮ್ಮದೆಲ್ಲ ಹೆಂಗಾಗ್ಯದ ಅಂತಂದ್ರೆ, ಎದ್ರ ಗೋಳ್ಗುಮ್ಮಟ ಮಲ್ಕೊಂಡ್ರೆ ಬಾರಾಕಮಾನ ಅನ್ನುವಂಥದ್ದು ಒಂದು ಪ್ರಚಲಿತ ಮಾತು ಬಿಜಾಪುರ ಜಿಲ್ಲಾದಾಗ. ಎದ್ದು ಅಂದ್ರೆ ಗೋಳ್ಗುಮ್ಮಟ ಕಟ್ಟೋದು, ಮಲ್ಕೊಂಡು ಅಂದ್ರೆ ಮುಗಿದ ಅರ್ಧಕ್ಕರ್ಧ ಅಲ್ಲೇ ಬಿಟ್ಟ ಬಿಡೋದು. ಒಂದ್ಸರಿ ಒಂದು ಕತೆ ಹೇಳಿ ಮಾತನ್ನ ಮುಗಿಸ್ತೀನಿ. ನಾವು ಎಚ್ಚರಾಗಲಿಲ್ಲ, ಶಾಣ್ಯರಾಗಲಿಲ್ಲ ಅಂತಂದ್ರೆ ಬಾಂಗ್ಲಾದೇಶದೊಳಗಿಗೆ ನಡೆದಲ್ಲ ಪರಿಸ್ಥಿತಿ. ವಾರಕ್ಕೊಂದು 15 ದಿವ್ಸಕ್ಕೊಂದು 10 ದಿವ್ಸಕ್ಕೊಂದು ಜೀವಂತ ಬೆಂಕಿಯರೆ ಹಚ್ತಾರ. ಇಲ್ಲ ಅಂದ್ರೆ ನಟ್ಟು ನಡು ರಸ್ತೆ ಒಳಗೆ ಕೊಚ್ಚಿ ಕೊಲೆ ಮಾಡಿ ನಟ್ಟು ನಡು ರಸ್ತಾದೊಳಗನ ಅವನ ಗಿಡಕ್ಕೆ ಕಟ್ಟಿ ಬೆಂಕಿ ಹಚ್ಚಾಕತ್ತಾರ. ಫ್ಯಾಕ್ಟ್ರಿ ಒಳಗನ ಜೀವಂತ ಬೆಂಕಿ ಹಚ್ಚಾಕತ್ತಾರ. ವಾರಕ್ಕೊಂದು ನೀವೆಲ್ಲ ಟಿವಿದೊಳಗೆ ನೋಡಾಕತ್ತೀರಿ. ಸುಮಾರು ಒಂದು 30 ಜನರನ್ನ ಕೊಂದಿರ್ಬೋದು. ಭಾಳ ಆಲ್ಮೋಸ್ಟ್ ಕೇವಲ 6 ತಿಂಗಳ ಒಳಗನೆ ನೋಡಾಕತ್ತೀರಿ ನೀವೆಲ್ಲ. ಯಾವ ಕಾನೂನು ಕ್ರಮನೂ ಆ ಸರ್ಕಾರದವ್ರು ತಗೊಂಡಿಲ್ಲ ಇನ್ನೂ ತನ. ಆದ್ರೆ ಅದೇ ಖಾಯಂ ಅಂತ ತಿಳ್ಕೋಬೇಡ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಶಿಶುಪಾಲ 100 ಬೈಗಳನ್ನ ಬೈಯೋವರೆಗೆ, 100 ಅಪವಾದಗಳನ್ನ ಆಪಾದನೆಯನ್ನ ಮಾಡೋವರೆಗೂ ಶ್ರೀಕೃಷ್ಣ ಪರಮಾತ್ಮ ಶಾಂತವಾಗಿ ಇದ್ದ. ಯಾರೋ ಹೇಳಿದ್ರು, ಈ ನಮನಿ ನಿಮಗೆಲ್ಲ ಬೈಯಾಕತಾನ, ನಿಂದ ಮಾಡಾಕತಾನ, ನಿಮ್ಮ ಸುದರ್ಶನ ಚಕ್ರವನ್ನ ಯಾಕೆ ಬಿಡಬಾರ್ದು ಅಂತ ಪ್ರಶ್ನೆಯನ್ನ ಮಾಡಿದ್ರು ಶ್ರೀಕೃಷ್ಣಗ. ಅವಾಗ ಶ್ರೀಕೃಷ್ಣ ಹೇಳಿದ ನಾ ಸುಮ್ಮ ಕುಂತಿಲ್ಲ, 100 ಅಪವಾದಗಳು 100 ಪಾಪಗಳನ್ನು ನಾವು ಮಾಡಲಿ, 101ನೇ ಪಾಪಕ್ಕೆ ಅವನ ರುಂಡವನ್ನ ಹಾರಿಸೋದು ನಿಶ್ಚಿತ ಅಂತ ಹೇಳಿ 100 ಬೈಗಳ ಬೈದ. 101ನೇದು ಬೈಯಕತ್ತಿದ್ದ, ಚಕ್ರವನ್ನ ಬಿಟ್ಟ, ಶಿಶುಪಾಲ್ ರುಂಡ ಹಾರಿ ಹೋಗಿತ್ತು. ಅಂತಹ ಪರಿಸ್ಥಿತಿ ಬಾಂಗ್ಲಾದವ್ರಿಗೆ ಬರೋದೇನು ಬಹಳ ದೂರ ಇಲ್ಲ. ಅದಕ್ಕಾಗಿ ನಮ್ಗೆ ಹೆಂಗಾಗ್ಯದ ಅಂತಂದ್ರೆ, ಎಲ್ಲರದು ಹೇಳಿದ್ನಲ್ಲ, ಎದ್ರ ಗೋಳ್ಗುಮ್ಮಟ ಮಲ್ಕೊಂಡ್ರೆ ಬಾರಾಕಮಾನ. ಯಾವಾಗ ಹೇಳ್ತೀವಪ್ಪ ನಾವೆಲ್ಲ ಅಂತಂದ್ರೆ, ಯಾವುದೋ ಒಬ್ಬ ಆಲ್ಸಿಗಳ ಇಂಟರ್ನ್ಯಾಷನಲ್ ಆಲ್ಸಿಗಳ ಸಂಘದ ಗುಡಿಸಲಿಕ್ಕೆ ಬೆಂಕಿ ಹತ್ತಿತ್ತಂತೆ. 4-5 ಮಂದಿ ಇದ್ರು ಅವ್ರ ಉಳಿದವ್ರು ಅಟ್ಟೆ ಉಳಿದಿದ್ರು. ಎಲ್ಲ ಸುತ್ತಮುತ್ತ ಅವ್ರು ಹೇಳಿದ್ರು, 7 ಗುಡಿಸಲಿಕ್ಕೆ ಬೆಂಕಿ ಹತ್ತೈತಿ. ಮಳ್ಳ ಇನ್ನ ಗುಡಿಸಲು ಸುಡಬೇಕು, ತಾಡಪತ್ರ ಸುಡಬೇಕು, ನಮ್ಮ ಲುಂಗಿಗೆ ಬೆಂಕಿ ಹತ್ತಬೇಕು, ಸಾವಕಾಶಗಳನ್ನು ಏಕ್ ಚಿಂತೆ ಮಾಡ್ತೀವಿ, ಮಲ್ಕೊಂಡು ಸುಮ್ಮನೆ. ಆಮೇಲೆ ಬೆಂಕಿ ಯಾವಾಗ ಒಂದು ಲುಂಗಿಗೆ ಹತ್ತಿತ್ತು ಅವಾಗೇ ನಡಿ ಹೋಗೋಣ ಅಂತ ಎದ್ದು ಹೊರ ಹೋದ್ರು. ನಮ್ದು ಹಂಗೆ ಗುಜರಾತ್ದಾಗ ಆತ್ಲ ಗೋಧ್ರಾ ಯಾವಾಗ ಎದ್ದು ನೋಡಿ ಎಲ್ಲರೂ ಜಾತಿ ಭೇದ ಪಕ್ಷ, ನಾನು ಜಾತಿ ಈ ಜಾತಿ ಅಂತ ಹೇಳಿ ಎಲ್ಲರೂ ಎದ್ದು ಕಿತ್ಕೊಂಡು ಹಂಗ ಆಗಬಾರ್ದು. ನಮಗೆಲ್ಲ ಕಾಡಿನೊಳಗ ಸಿಂಹದ ಪರಿವಾರ, ತಾಯಿ 4 ಮರಿಗಳು ಹೊಂಟಿದ್ದು. ಹೋಗುವಾಗ ಹಸಿರಿತ ಪಾಪ, ಅದು ಸಣ್ಣ ಮರಿಗಳು ಸಿಕ್ಕಿರ್ಲಿಲ್ಲ. 2 ದಿವಸದಿಂದ ಯಾವುದೋ ಪ್ರಾಣಿ ಸಿಕ್ಕಿರ್ಲಿಲ್ಲ. ಒಂದು ಆಡುಗಳ ಹಿಂಡು ಹೊಂಟಿತ್ತಲ್ಲಿ, ಮೇಕೆಗಳ ಹಿಂಡು. ಹೋಗುವುದನ್ನ ಸಿಂಹಿಣಿ ನೋಡಿದ ತಕ್ಷಣ ಸಿಂಹಿಣಿ ಅದರ ಬೆನ್ನ ಹತ್ಕೊಂಡು, ಇನ್ನು ಅದನ್ನ ಹಿಡಿಬೇಕಲ್ಲ, ಇರುವ 7-8 ಇದ್ದು ಒಂದು ಯಾವುದರೆ ಅದನ್ನು ಹಿಡ್ಕೊಂಡು ಇವತ್ತಿನ ಆಹಾರವಾಗಿ ಸ್ವೀಕಾರ ಮಾಡ್ಬೇಕಂತ ಹೇಳಿ ಬೆನ್ನ ಹತ್ತಿತ್ತು. ಅವಾಗ ಅದು ಜೋರಾಗಿ ಓಡ್ತಾ ಇರುವಾಗ ಹಿಂದಿನ 4 ಮರಿಗಳ ಪೈಕಿ 1 ಮರಿ ಓಡಕ್ಕಾಗ್ಲಿಲ್ಲ. ಉಳಿದು 3 ಅದರ ಬೆನ್ನ ಹತ್ತಿದ್ದು ಸ್ಪೀಡಾಗಿ ಓಡ್ಕೊಂತ 1 ಮರಿ ಓಡಕ್ಕಾಗ್ಲಿಲ್ಲ. ಬಹಳ ದೂರ ಹೋಗಿದ ನಂತರ ಒಂದು ಮೇಕೆ ಅದಕ್ಕೆ ಸಿಕ್ತು, ಆಡು ಹುಲ್ಲಿಗೆ, ಸಿಂಹಕ್ಕೆ. 3 ಮರಿಗಳು ಹಿಂದೆ ಹೋಗಿದ್ದು, 1 ಮಾತ್ರ ತಪ್ಪಿಸ್ಕೊಂಡು ಇದ ಹಿಂಡಿನೊಳಗ, ಈ ಆಡುಗಳ ಹಿಂಡಿನೊಳಗ, ಮೇಕೆಗಳ ಹಿಂಡಿನೊಳಗ 1 ಮರಿ ಅದರೊಳಗೆ ಸಿಕ್ಕೊಂಬಿತ್ತು. ಸಣ್ಣದಿತ್ತು ಪಾಪ ಇಷ್ಟ. ಅವಾಗ ತಾಯಿ ಬೇಜಾರು ಮಾಡ್ಕೊಂತು, 3 ಉಳಿದು ಇನ್ನೊಂದು ಎಲ್ಲಿ ಹೋತು ಕಣ್ಮರಿ ಆಯ್ತು ಅಂತ ಹೇಳಿ ಆ ಮೇಕೆಯನ್ನು ತಗೊಂಡು ಕಾಡಿನೊಳಗೆ ಮೇಯ್ಲಿಕ್ಕೆ ತಗೊಂಡು ಅದು ಬಹಳ ದಿವಸದ ನಂತರ ಮತ್ತೆ ಬೇಟೆಯಾಡಿ ಆಹಾರವನ್ನ ಸಂಪಾದನೆ ಮಾಡ್ಬೇಕಂತೇಳಿ ಹೊಂಟಿತ್ತ ತನ್ನ 3 ಮರಿಗಳು ಕರ್ಕೊಂಡು ಹೋಗ್ತಾ ಇರುವಾಗ ಇದ ಮೇಕೆಗಳ ಹಿಂಡ ಮತ್ತ ಹೊಂಟಿತ್ತು. ಅದ್ರೊಳಗ ಇದು ಸಿಂಹದ ಮರಿ ಸಣ್ಣಂಗೆ ಹೆಜ್ಜೆ ಇಡಾಕತ್ತಿತ್ತು. ಬಹಳ ಖುಷಿ ಆಯ್ತು ಅದನ್ನ ನೋಡ ಸಿಂಹಿಣಿಗೆ. ಖುಷಿಯಾಗಿ ಅದರ ಹತ್ರ ಬಂದು ನೀ ನಮ್ಮ ಕುಲನಾವ, ಇಲ್ಯಾಕೆ ಬಂದು ಕುಂತಿ, ನಡಿ ಹೋಗುನು, ನನ್ನ ಮಗಾನ ನೀ ಅಂತ ಹೇಳಿ ಕರ್ಯಾಕ ಹೋಯ್ತದ. ಅವಾಗ ಮರಿ ಹೇಳಾಕೈತು, ನಾ ನಿಮ್ಮ ಕುಲನವಲ್ಲ, ನಾನು ಆಡಿನ ಕುಲದವ, ಮೇಕೆ ಕುಲದವ ಅಂತ ಹೇಳಿ ಅದು ಹಿಂಜರಾಕ್ ಶುರು ಮಾಡಿ ಭಾಳ ಸಲ ತಿಳಿಸಿದ್ರು. ಅದೇನು ಕೇಳಿಲ್ಲ, ಎಳ್ಕೊಂಡು ದರ ಒಂದು ಸಾಣದೊಂದು ಹೊಂಡದಲ್ಲಿ ಕರ್ಕೊಂಡು ಹೋಯ್ತು ಕಾಡಿನೊಳಗ.
ನಿನ್ನ ಮುಖ ನೋಡು, ನನ್ನ ಮುಖ ನೋಡು, ಎರಡೂ ನೋಡು. ನಿನ್ನ ಆಕಾರ ನನ್ನ ಆಕಾರ, ನಿನ್ನ ಸ್ವರೂಪ ನನ್ನ ಸ್ವರೂಪ ಎರಡೂ ನೋಡು. ನೀ ಬೇರೆ ಅಲ್ಲ, ನಾ ಬೇರೆ ಅಲ್ಲ, ನನ್ನ ಮಗನ ನೀ ಅದೇ ಅಂತ ಹೇಳಿ ಅವಾಗ ಅದಕ್ಕೆ ತಿಳಿಸಿ ಹೇಳಿದಾಗ ಅವಾಗ ಹಾ ಅಂದ ಸಿಂಹದ ಮರಿ. ಅವಾಗ ತಾಯಿ ಕೂಡ ಹೆಜ್ಜೆ ಹಾಕಕ್ಕೆ ಶುರು ಮಾಡಿ. ಈ ಕಥೆ ಯಾಕೆ ಹೇಳಿದ್ನಿ ಅಂತಂದ್ರೆ, ಕೆಲವರು ಸೆಕ್ಯುಲರಿಸಮ್ ಅಂತ ಹೇಳಿ ನಮ್ಮ ತಲೆಯೊಳಗೆ ತುಂಬಿ 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 ನಮ್ದು ಏನಾಗಿದೆ ಅಂತಂದ್ರೆ, ನಾ ಹಿಂದೂ ಅಲ್ಲ, ನಾ ಆ ಜಾತಿಯವ, ನಮಗ ಹಿಂದೂ ಧರ್ಮಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಭಿನ್ನ ಭೇದ ಮಾಡ್ಕೊಂತ ಸೆಕ್ಯುಲರಿಸಮ್ ಅಂತ ತಲೆಯಾಗ ತುಂಬಾಕತ್ತಾರಲ್ಲ. ಮೊಟ್ಟ ಮೊದಲು ನಾವು ತಿಳ್ಕೊಬೇಕಾಗಿದ್ದೇನೆಂತಂದ್ರೆ, ಮೊಟ್ಟ ಮೊದಲು ನಾವು ಈ ದೇಶದ ಮೂಲ ಪರಂಪರೆಯೊಳಗ ಹಿಂದೂ ಅನ್ನುವಂಥದ್ದನ್ನ ತಿಳ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದ, ನಮ್ಮ ದೇಶ ಉಳಿತದೆ. ಇರ್ಲಿಲ್ಲ ಅಂತಂದ್ರೆ ಈ ದೇಶ ಈ ಧರ್ಮ ಉಳಿಯೋದಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋಣ. RSSನವರು ಬಹಳ ದೊಡ್ಡ ಕೆಲಸವನ್ನ ಈ ದೇಶದೊಳಗೆ ಮಾಡ್ತಾ ಇದ್ದಾರೆ. KT ಥಾಮಸ್ ಅಂತ ಹೇಳಿ ನೀವೆಲ್ಲ ನೋಡಿರ್ಬೋದು. ಕೇರಳ ಹೈಕೋರ್ಟ್ದ ಮಾಜಿ ನ್ಯಾಯಮೂರ್ತಿ, ನಿವೃತ್ತ ನ್ಯಾಯಮೂರ್ತಿ, ಅವರೊಂದು ಮಾತನ್ನ ಹೇಳ್ತಾರೆ. ಈ ದೇಶ ಇಷ್ಟು ವರ್ಷಗಳ ಕಾಲ ಬ್ರಿಟಿಷರ ನಂತರದಲ್ಲಿ, ಬ್ರಿಟಿಷರ್ಗಿಂತ ಮೊದಲು ಕೂಡ ಈ ದೇಶ, ಈ ಧರ್ಮದ ಸಂಸ್ಕೃತಿ ಉಳಿದದ್ದು ಯಾರ ಕಾರಣಕ್ಕಪ್ಪ ಅಂತಂದ್ರ RSS ಅವ್ರ ಅದಾರಂತ ಈ ದೇಶ ಚೆನ್ನಾಗಿ ಉಳಿದದ. ಇರ್ಲಿಲ್ಲ ಅಂತಂದ್ರೆ ಇಟ್ಟೊತ್ತಿಗೆ ಇನ್ನೂ ಸತ್ಯಾನಾಶ ಹೋಗ್ತಿತ್ತು ಅಂತ ಹೇಳಿ KT ಥಾಮಸ್ ನಿವೃತ್ತ ನ್ಯಾಯಮೂರ್ತಿ, ಹೈಕೋರ್ಟ್ ನ್ಯಾಯಮೂರ್ತಿ, ಒಬ್ಬ ಕ್ರಿಶ್ಚಿಯನ್ ಆದರೂ ಕೂಡ ಸಂಘದ ಬಗ್ಗೆ ಅಭಿಮಾನದ ಮಾತನ್ನ, ಇದ್ದ ಸತ್ಯವನ್ನ ಹೇಳಿರುವಂತ ಒಬ್ಬ ಪುಣ್ಯಾತ್ಮ. ಅಂತ ಒಂದು ಪವಿತ್ರ ಕಾರ್ಯವನ್ನ ಈ ಸಂಘಟನೆಯವರು ಮಾಡ್ತಾ ಇದ್ದಾರೆ. ನಾವು ಸ್ವಾಮಿಗಳಾದವರು, ಮಠಾಧಿಪತಿಗಳಿಗೂ ಕೂಡ ಮಾಡ್ಲಿಕ್ಕೆ ಆಗಲಾರ್ದಂತ ಶ್ರೇಷ್ಠ ಕಾರ್ಯವನ್ನ ಅವ್ರು ಮಾಡ್ತಾ ಇದ್ದಾರೆ. ನಿಮ್ಮ ಓಣ್ಯಾಗ ಕೆಲವೊಂದು ಹುಡುಗರು, ಸಣ್ಣ ಹುಡುಗರು ಉಡಾಳಾಗಿರ್ತಾವ, ದಾರಿ ಬಿಟ್ಟಿರ್ತಾವ, ಅವ್ರೊಂದು ಶಿಬಿರ ಮಾಡ್ತಾರೆ. RSS ಅವರು, ಸಂಘ ಪರಿವಾರದವ್ರು ಎಲ್ಲರೂ ಸೇರ್ಕೊಂಡು ಪ್ರತಿ ವರ್ಷ ಒಂದೊಂದು ಶಿಬಿರ ಒಂದೊಂದು ಊರಾಗ ಮಾಡ್ತಾರೆ. ಆ ಶಿಬಿರಗಳಲ್ಲಿ ಆ ಮಕ್ಕಳನ್ನ ಹಾಕ್ರಿ, ಎಷ್ಟು ಒಳ್ಳೆಯವ್ರು ಆಗ್ತಾರ ಅಂತಂದ್ರೆ, ಆ ಮಕ್ಕಳು ನಿಮ್ ಊರಾಗ ಐಡಿಯಲ್ ಆಗ್ಬೇಕು, ಯಾರು ಕೂಡ ಹೇಳಿಸ್ಕೊಳ್ಳಾರ್ದಂಗ ಆದರ್ಶ ಜೀವನವನ್ನ ಸಾಗಿಸುವಂತ ಶ್ರೇಷ್ಠ ಕಾರ್ಯವನ್ನ, ಮಠಗಳು ಮಾಡುವಂತ ಕಾರ್ಯವನ್ನ RSS ಮಾಡ್ತಾ ಇದಾರೆ ಅಂತಂದ್ರೆ ನಾವು ಅವ್ರ ಬಗ್ಗೆ ಅತ್ಯಂತ ಮೆಚ್ಚುಗೆಯನ್ನ ವ್ಯಕ್ತ ಮಾಡಲೇಬೇಕು. ಅಂಥ ಸಂಘ ಪರಿವಾರದ 100ನೇ ವರ್ಷದ ಸಂಭ್ರಮಾಚರಣೆ ನಾವೆಲ್ಲ ಶುಭ ಹಾರೈಸೋದು ಏನು ಅಂತಂದ್ರೆ, ಎಲ್ಲರೂ ಕೂಡ ನಾವು ಅವರಿಗೆ ತಾವೆಲ್ಲ ಸಂಘ ಪರಿವಾರದವರು ನಿಸ್ವಾರ್ಥದಿಂದ ಈ ರಾಷ್ಟ್ರ ನಮ್ಮದು, ರಾಷ್ಟ್ರೀಯತೆ ನಮ್ಮದಾಗಲಿ, ಈ ರಾಷ್ಟ್ರದ ಜನಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಅವರ ಒಂದು ಸದ್ಭಾವನೆಯನ್ನ, ಸತ್ ಪ್ರೇರಣೆಯನ್ನ ನಮಗೆಲ್ಲ ತುಂಬ್ತಾ ಇದಾರ. ಅವರ ಸಂಘಟನೆ ಚಿರಾಯುವಾಗಲಿ, ಸೂರ್ಯ ಚಂದ್ರ ಇರುವಷ್ಟರ ಮಟ್ಟಿಗೆ ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾರಲ್ಲ ಅಲ್ಲಿವರೆಗೂ ಕೂಡ ಅವರ ಸಂಘಟನೆ, ಅವರೊಂದು ಸದಾಶಯ ಈ ದೇಶದ ಮೇಲೆ, ಈ ಜಗತ್ತಿನ ಮೇಲೆ ಸದಾವಕಾಲ ಇರಲಿ ಅಂತ ಹೇಳಿ ನಾವೆಲ್ಲ ಹಾರೈಸೋಣ. ಅವ್ರ ಬಗ್ಗೆ ಹೇಳುವಂಥದ್ದು ಬಹಳಷ್ಟದ, ಅದರ ಸಮಯ ಮೀರಿದ್ರಿಂದ ಎಲ್ಲವನ್ನೂ ಕೂಡ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂಘಟನೆ ಚಿರಾಯುವಾಗಲಿ, ಅವರ ಸೇವೆ ನಮಗೆಲ್ಲ ಒದಗಲಿ, ಅವರನ್ನು ಅತ್ಯಂತ ಆಧಾರದಿಂದ, ಗೌರವದಿಂದ ಕಾಣುವಂಥ ಸಂಸ್ಕೃತಿ ನಮ್ಮದೆಲ್ಲರೂ ಆಗಲಿ ಅಂತ ಹೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.